ತವಾಗೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಪ್ರತಿ ಸತಿ ನೀವು ದೋಸೆ ಹಾಕಿದಾಗೂ ಇದನ್ನ ಆಯಿಲ್ ಹಾಕಿ ಸೀಸನ್ ಮಾಡಿ ಇಡಬೇಕಾಗುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ದೋಸೆ ಎತ್ತೊಳಲ್ಲ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ, ಯಾಕೆಂದ್ರೆ ನಮ್ಮ ದೇಹಕ್ಕೆ ಐರನ್ ಅಂಶ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಐರನ್ ಕಾಸ್ಟ್ ತವಾನ ಯೂಸ್ ಮಾಡೋದು ಸೇಫ್. ತುಂಬಾ ವರ್ಷಗಳು ಇದನ್ನ ಬಳಸಬಹುದು, ಯಾವುದೇ ರೀತಿ ರಸ್ಟ್ ಕೂಡ ಹಿಡಿಯೋದಿಲ್ಲ, ನೀವು ಚೆನ್ನಾಗಿ ಎಣ್ಣೆ ಹಚ್ಚಿ ಇರೋದ್ರಿಂದ. ಸ್ಟೀಲ್ ತವಾನು ಅಷ್ಟೇ, ಐರನ್ ಕಾಸ್ಟ್ ತವಾ ತರಾನೇ ಇದಕ್ಕೂ ಅಷ್ಟೇ. ಪ್ರತಿ ಸಲ ನೀವು ದೋಸೆ ಹಾಕುವಾಗ ಎಣ್ಣೆ ಹಾಕಿ ಸೀಸನ್ ಮಾಡಿ ಆಮೇಲೆ ನೀವು ದೋಸೆ ಹಾಕಬೇಕಾಗತ್ತೆ. ಇದು ಡ್ಯೂರೇಬಿಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇದರಲ್ಲಿ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ನಾನ್ ಸ್ಟಿಕ್ ತವಾದಲ್ಲಿ ಎಣ್ಣೆ ಹಾಕದೆ ದೋಸೆ, ರೊಟ್ಟಿ ಎಲ್ಲಾನು ಮಾಡ್ಕೋಬಹುದು. ಕೋಟಿಂಗ್ ಗಳನ್ನ ಹಾಕಿರ್ತಾರೆ, ಸೊ ಯೂಸ್ ಮಾಡ್ತಾ ಮಾಡ್ತಾ ಈ ಕೋಟಿಂಗ್ ಎಲ್ಲ ಎದ್ದೊಳ್ತಾ ಇರುತ್ತೆ. ಸೊ ಈ ಒಂದು ಕೆಮಿಕಲ್ಸ್ ಹೊಟ್ಟೆಗೆ ಹೋದಾಗ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಅಲ್ಯೂಮಿನಿಯಂ ತವಾ ಪಾಯ್ಸನಸ್ ಅಂತ ಕೇಳಿರ್ತೀರಾ. ಕೆಲವೊಂದು ಆಹಾರಗಳನ್ನ ಇದರ ಮೇಲೆ ಹಾಕಿದಾಗ ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಸೊ ಆರೋಗ್ಯಕ್ಕೆ ತುಂಬಾನೇ ಕೆಟ್ಟದ್ದು. ಸೊ ನನ್ನ ಪ್ರಕಾರ ಐರನ್ ಕಾಸ್ಟ್ ತವಾ ಮತ್ತೆ ಸ್ಟೀಲ್ ತವಾನ ಯೂಸ್ ಮಾಡೋದು